ಈ ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ನಾನು ಯಾವುದೇ ಉದ್ಯೋಗ ಅಥವಾ ಆದಾಯ ಅಥವಾ ಫಲಿತಾಂಶವನ್ನು ಖಾತ್ರಿಪಡಿಸೋದಿಲ್ಲ. ನಾನಿಲ್ಲಿ ಉಲ್ಲೇಖಿಸಿದ ಯಾವುದೇ ಕಂಪನಿ ಅಥವಾ ಜಾಲತಾಣದೊಂದಿಗೆ ಸಂಬಂಧವನ್ನು ಹೊಂದಿಲ್ಲ. ಸೊ ಹೀಗಾಗಿ ಅರ್ಜಿ ಹಾಕೋಕ್ಕಿಂತ ಮುಂಚೆ ದಯವಿಟ್ಟು ಒಂದು ಸಾರಿ ಸ್ವತಃ ಪರಿಶೀಲಿಸಿ ನಂತರ ಅರ್ಜಿನ ಸಲ್ಲಿಸಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕೆಲಸ ಏನಿದೆ ಅಂತ ಜಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು 50 ಮ್ಯಾಚಿಂಗ್ ವರ್ಕ್ಶೀಟ್ ಅಂತ ಬಿಟ್ಟು ವರ್ಕ್ಶೀಟನ್ನು ಮಾಡೋ ಕೆಲಸ ಇರುತ್ತೆ. ಸೊ ನೀವು ಮಾಡ್ತೀವಂತಂದರೆ ಈ ಕೆಲಸಕ್ಕೆ ನೀವು ಇಲ್ಲಿ ಒಂದು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ವರ್ಕ್ಶೀಟ್ಗಳಿರುತ್ತೆ. ಸುಮಾರು ಥರದ ವರ್ಕ್ಶೀಟ್ಗಳಿರುತ್ತೆ, ಡಿಫ್ರೆಂಟಲ್ಲಿ ಇರುತ್ತೆ, ಗ್ರೇಡ್ ವೈಸ್ ಇರುತ್ತೆ. ಅದರ ಮುಂದೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಈ ರೀತಿ ವರ್ಕ್ಶೀಟ್ಗಳನ್ನ ನೀವು ಮಾಡೋದಿರುತ್ತೆ. ಸೊ ಈ ರೀತಿ ವರ್ಕ್ಶೀಟ್ಗಳನ್ನ ನೀವು ಮಾಡ್ತೀವಿ ಅಂತಂದರೆ ಸೊ ನೀವಿಲ್ಲಿ ಕೆಲಸಕ್ಕೆ ಒಂದು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಾರ್ಮಲಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕಲರ್ಫುಲ್ ಒಂದು ವರ್ಕ್ಶೀಟ್ಗಳನ್ನ ನಾವು ನೋಡೋದಕ್ಕೆ ಸಿಗುತ್ತೆ, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಗುತ್ತೆ. ಬಟ್ ಆದರೆ ಇಲ್ಲಿ ನೀವು ಕಲರ್ಫುಲ್ ಮಾಡಿದರೆ ತುಂಬಾ ಒಂದು ಇದನ್ನು ಡಿಮ್ಯಾಂಡ್ ಇರುತ್ತೆ. ಆ್ಯಂಡ್ ಆ ಒಂದು ವರ್ಕ್ಶೀಟ್ಗಳನ್ನ ಈಸಿಲಿ ನಾವೇನು ಮಾಡ್ಬೋದು ಅಂತಂದರೆ ಕೊಡ್ಬೋದು. ಸೊ ಇಲ್ಲಿ ಬೇಡಿಕೆ ಕೂಡ ತುಂಬ ಜಾಸ್ತಿ ಇದೆ. ಆ್ಯಂಡ್ ಈ ವರ್ಕ್ಶೀಟ್ಗಳನ್ನ ನಾವು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಯಾರಿಗೆ ಕೊಡಬೇಕು, ಮತ್ತು ನಮಗೆ ಇಲ್ಲಿ ಒಂದು ಹಣ ಹೇಗೆ ಬರುತ್ತೆ, ಸೊ ಎಲ್ಲವನ್ನೂ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದೇ ವಿಡಿಯೋದಲ್ಲಿನೇ. ಸೊ ಕಂಪ್ಲೀಟ್ ವಿಡಿಯೋ ನೋಡಿದರೆ ಮಾತ್ರ ಇದು ನಿಮಗೆ ತಿಳಿಯುತ್ತೆ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಜಾಬ್ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಕೆಲಸವನ್ನು ನೀವು ನಿಮ್ಮ ಮನೆಯಿಂದಲೇ ಮಾಡ್ಬೋದು. ಆ್ಯಂಡ್ ಈಗಾಗಲೇ ಸುಮಾರು ಹೌಸ್ ವೈಫು ಮತ್ತು ಸ್ಟೂಡೆಂಟು ಮತ್ತು ರಿಟೈರ್ಡ್ ಪರ್ಸನ್ನು ಎಲ್ಲರೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಈ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟೇಷನ್ ಇರೋದಿಲ್ಲ. ಮತ್ತು ಕನ್ನಡದಲ್ಲಿ ಕೆಲಸ ಮಾಡ್ತೀವಿ ಅಂತ ಅನ್ನೋರಿಗೆ ತುಂಬ ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಆ್ಯಂಡ್ ಪ್ಲಸ್ ಇಲ್ಲಿ ನೀವು ಈ ಒಂದು ಕೆಲಸನ ಬೇಕಂದರೆ ನಿಮ್ಮ ಮೊಬೈಲ್ ಫೋನಿಂದ ಕೂಡ ಮಾಡ್ಬೋದು. ಆ್ಯಂಡ್ ಇದು ಪಾರ್ಟ್ ಟೈಮ್ ಜಾಬು. ನೀವು ಪಾರ್ಟ್ ಟೈಮ್ ಬೇಕಂದರೆ ಪಾರ್ಟ್ ಟೈಮ್ ಮಾಡ್ಬೋದು, ಫುಲ್ ಟೈಮ್ ಅಂದರೆ ಫುಲ್ ಟೈಮ್ ಮಾಡ್ಬೋದು. ಇದು ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿ ಈ ಒಂದು ಕೆಲಸವನ್ನು ತಗೋತೀರಂತ ಹೇಳಿ. ಓಕೆ, ಸೊ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಂತೂ ಕೂಡ ಇನ್ನೊಂದು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ನಾನು. ಸೊ ಅದು ನಿಮಗೆ ಮನೆಯಿಂದಲೇ ಮಾಡುವಂಥ ಒಂದು ಉದ್ಯೋಗ ಮಾಹಿತಿನೇ ಇರುತ್ತೆ. ಅದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು ತಪ್ಪದೇ ನೋಡಿ. ಆ್ಯಂಡ್ ಅಲ್ಲಿ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಆ್ಯಕ್ಟಿವ್ಲಿ ಅಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಚಾನಲಲ್ಲಿ ಇದೇ ರೀತಿ ನಾನು ವೀಡಿಯೋಸ್ಗಳನ್ನ ತರ್ತೀನಿ. ಫಸ್ಟಿಗೆ ನಾನು ನಿಮಗೆ ಕೆಲಸ ಏನಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಕೆಲಸ ನೀವು ನೋಡಿದ ಮೇಲೆ ನಿಮ್ಗೆ ಇಷ್ಟ ಇದೆ ನಾವು ಮಾಡ್ತೀವಿ ಅಂತಂದರೆ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ. ಅದರ್ವೈಸ್ ವೀಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡ್ಬೋದು. ಯಾಕಂದರೆ ಮೊದಲು ಕೆಲಸವನ್ನೇ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರೋದು ಸುಮಾರು ಥರದ ವರ್ಕ್ಶೀಟ್ ಬಗ್ಗೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಬ್ಯಾಕ್ ಟು ಸ್ಕೂಲ್, ಎಡಿಷನ್, ಅಲ್ಫಾಬೆಟ್, ಸುಮಾರು ಥರದ ಒಂದು ವರ್ಕ್ಶೀಟ್ಗಳನ್ನ ಮಾಡೋದಿರುತ್ತೆ ಇಲ್ಲಿ. ಸೊ ಇಲ್ಲಿ ಎಲ್ಲವೂ ಮಾಡೋದಿರೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೀಸ್ಟ್ ಇದೆ ಇಲ್ಲೊಂದು. ಸೊ ಇವೆಲ್ಲವೂ ಮಾಡಬೇಕಂತ ಇಲ್ಲ, ಕೆಲವೊಂದು ನೀವು ಬೇಕಂದರೆ ಯೂಸ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನೀವು ಇಲ್ಲಿ ತೊಗೋಬೋದು. ಅಕಾರ್ಡಿಂಗ್ ಟು ನಿಮ್ದು ಇವಾಗ 10th ಮಾತ್ರ ಓದಿದ್ದೀವಿ ಅಥವಾ 8th 9th ಓದಿದ್ದೀವಿ ಅಂದರೂ ಕೂಡ ಈ ಕೆಲಸವನ್ನು ಮಾಡ್ಬೋದು ನೀವು. ಆ್ಯಂಡ್ ಈ ಕೆಲಸ ಮಾಡೋದಕ್ಕೆ ನಿಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಏನು ಬೇಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಸೇಮ್ ಒಂದು ಏನು ಫಾರ್ಮ್ಯಾಟ್ಗಳಿರುತ್ತೆ ಅವುಗಳನ್ನ ನೀವು ಮಾಡ್ಬೋದು, ಏನು ತೊಂದರೆ ಇರೋದಿಲ್ಲ. ಸೊ ಇಲ್ಲಿ ನಿಮಗೆ ಎಲ್ಲ ಒಂದು ನೋಡೋದಕ್ಕೆ ಸಿಗ್ತಾ ಇದೆ. ಬ್ಯಾಕ್ ಟು ಸ್ಕೂಲ್ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸುಮಾರು ಥರದ ಒಂದು ಈ ರೀತಿ ನಿಮಗೆ ಒಂದು ವರ್ಕ್ಶೀಟ್ಗಳನ್ನ ಮಾಡೋದಕ್ಕೆ ಇಲ್ಲಿ ಸಿಗುತ್ತೆ. ಸೊ ಇವುಗಳನ್ನೇ ನೀವು ಮಾಡೋದಕ್ಕೆ ರೆಡಿ ಇದ್ದೀರಂದರೆ ಸೊ ಹೇಗೆ ಮಾಡೋದು, ಮತ್ತು ಮತ್ತೊಂದು ಇದನ್ನು ಹೌಸ್ ವೈಫು, ಸ್ಟೂಡೆಂಟು ಮತ್ತು ಪ್ರತಿಯೊಬ್ಬರು ಮಾಡ್ಬೋದು. ಆ್ಯಂಡ್ ಇಲ್ಲಿ ಕೆಲವೊಂದು ಗ್ರೇಡ್ಸ್ ಮೂಲಕನೇ ನೀವು ಇಲ್ಲಿ ವರ್ಕ್ಶೀಟ್ನ ರೆಡಿ ಮಾಡಬೇಕಾಗುತ್ತೆ. ಕಿಂಡರ್ ಗಾರ್ಡನ್ ಆಯಿತು, ಫಸ್ಟ್ ಗ್ರೇಡ್ ಆಯಿತು, ಸೆಕೆಂಡ್ ಗ್ರೇಡು, ಥರ್ಡ್ ಗ್ರೇಡು, ಫೋರ್ತ್ ಗ್ರೇಡು, ಫಿಫ್ತ್ ಗ್ರೇಡು, ಸಿಕ್ಸ್ತ್ ಗ್ರೇಡ್ ಅಂತ ಇವುಗಳ ರಿಲೇಟೆಡೇ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಒಂದು ವರ್ಕ್ಶೀಟ್ನ ರೆಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಗ್ರೇಡ್ ಅಂತ ನಾನು ಕ್ಲಿಕ್ ಮಾಡಿದೆ ಅಂದರೆ ಫಸ್ಟ್ ಗ್ರೇಡಲ್ಲಿ ನಿಮಗೆ ಈ ರೀತಿ ಒಂದು ವರ್ಕ್ಶೀಟ್ಗಳನ್ನ ರೆಡಿ ಮಾಡಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ಇದೆ. ಇದು ಆ್ಯಕ್ಚುಲಿ ಯಾವುದು ಅಂತ ವೆಬ್ಸೈಟ್ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಥರ್ಡ್ ಗ್ರೇಡ್ ಅಂತ ಹೇಳಿ ಥರ್ಡ್ ಗ್ರೇಡ್ ಅಂತ ನಾವು ಕ್ಲಿಕ್ ಮಾಡಿದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ಥರ್ಡ್ ಗ್ರೇಡು ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸನ್ ಪ್ಲಸ್ ಫ್ಲವರ್, ಸನ್ಫ್ಲವರ್. ಓಕೆ, ಸೊ ಇಲ್ಲಿ ರೇನ್ ಪ್ಲಸ್ ಕೋಟ್, ರೇನ್ ಕೋಟ್ ಅಂತ ಇಲ್ಲಿ ಬರೀಬೇಕು. ಸೊ ಇದು ಮಕ್ಕಳಿಗೋಸ್ಕರ ಇರುವಂಥದ್ದು. ಓಕೆ, ಆ್ಯಂಡ್ ಅದಲ್ಲೂ ಕೂಡ ನೀವು ಇಲ್ಲಿ ಒಬ್ಸರ್ವ್ ಮಾಡ್ತಾ ಇದ್ದೀರಾ, ಸೈಡಲ್ಲಿ ನೋಡ್ತಾ ಇದ್ದೀರಿ $2 ಅಂತ ಬರೆದಿದ್ದಾರೆ. ಮೇಕ್ ಲರ್ನಿಂಗ್ ಕಾಂಪೌಂಡ್ ವರ್ಡ್ ಫನ್ ಆ್ಯಂಡ್ ಈಸಿ ವಿತ್ ಈಸಿ ಓಕೆ ಪ್ರಿಂಟೇಬಲ್ ವರ್ಕ್ಶೀಟ್ ಅಂತ. ಸೊ ಈ ರೀತಿ ವರ್ಕ್ಶೀಟ್ನ ನೀವು ಇಲ್ಲಿ ಮಾಡ್ಬೋದು. ಇದು ತುಂಬಾ ಈಸಿ ಇರುವಂಥ ಕೆಲಸ ಇರುತ್ತೆ. ಆ್ಯಂಡ್ ಈ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಏನು ಬೇಕಾಗೋದಿಲ್ಲ. ನಾರ್ಮಲಿ ನೀವೇನಾದರೂ 8th 9th 10th ಪಾಸ್ ಮಾಡಿದ್ದೀವಿ ಅಂತಂದರೂ ಕೂಡ ಸೊ ನೀವಿಲ್ಲಿ ನಿಮ್ಮ ಅಕಾರ್ಡಿಂಗು ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ನೀವು ಇಲ್ಲಿ ತೊಗೊಂಡು ಮಾಡ್ಬೋದು. ಆ್ಯಂಡ್ ನಾನು ಒಂದಲ್ಲ ಎರಡಲ್ಲ ಸುಮಾರು ಥರದ ವರ್ಕ್ಶೀಟ್ಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇದನ್ನಂತೂ ನೀವು ಮನೇಲಿ ನೋಡಿರ್ಬೋದು, ಅಂಡರ್ ವಾಟರ್ ಅಂತ ಹೇಳಿ. ಸೊ ಈ ರೀತಿ ಕೆಲವೊಂದು ಪಿಕ್ಚರ್ಸ್ಗಳನ್ನ ಕೊಡ್ತಾರೆ. ಕೌಂಟಿಂಗು ಮೈನಸ್ಸು ಮತ್ತು ಪ್ಲಸ್ ಇರುತ್ತೆ. ಇದು ಆ್ಯಕ್ಚುಲಿ ಇಲ್ಲಿ ಮೈನಸ್ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ 5 + 3 ಅಂತ ಹೇಳಿ ಸೊ ಇಲ್ಲಿ ಎಷ್ಟಾಯ್ತು ಅಂತ ಬರೀಬೇಕಾಗುತ್ತೆ. ಸೊ ಇದೇ ಇರುವಂಥ ಈ ರೀತಿ ವರ್ಕ್ಶೀಟ್ಗಳನ್ನ ನೀವು ನೋಡ್ತಾ ಇರ್ಬೋದು. ನೀವೇನಾದರೂ ಆಲ್ರೆಡಿ ಟೀಚರ್ ಆಗಿದ್ದರೆ ಅಥವಾ ಎಲ್ಲಾದರೂ ಸ್ಕೂಲಿಗೆ ನಿಮ್ಮ ಮಕ್ಕಳು ಹೋಗ್ತಾ ಇದ್ದರೆ, ಚಿಕ್ಕ ಮಕ್ಕಳಿದ್ದರೆ ಅಂಥ ಮಕ್ಕಳ ಹತ್ರ ಇದು ವರ್ಕ್ಶೀಟ್ ಇರುತ್ತೆ. ಸೊ ಇದೇ ವರ್ಕ್ಶೀಟ್ ಮಾಡುವಂಥ ಕೆಲಸ ಇದೆ ಆ್ಯಕ್ಚುಲಿ. ಸೊ ಈ ಒಂದು ಕೆಲಸನ ನೀವು ಮಾಡ್ತೀವಿ ಅಂತಂದರೆ ವೀಡಿಯೋನ ಕಂಟಿನ್ಯೂ ನೋಡಿ. ಅದರ್ವೈಸ್ ನೀವು ಇದನ್ನು ಮಧ್ಯದಲ್ಲೇ ಸ್ಕಿಪ್ ಮಾಡ್ಬೋದು. ಓಕೆ, ಬಟ್ ಈಸಿ ಇರುವಂಥ ಕೆಲಸಗಳನ್ನ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಈ ಕೆಲಸವನ್ನು ನಾವು ಹೇಗೆ ಮಾಡ್ಬೋದು ಅಂದರೆ ನಾರ್ಮಲಿ ನೀವು ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ಸೊ ಇಲ್ಲಿ ನಾನು ನಿಮಗೆ ಕ್ಯಾನ್ವಾನ ರೆಫರ್ ಮಾಡ್ತೀನಿ. ಕ್ಯಾನ್ವಾದಿಂದ ಇದು ಈಸಿಲಿ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಅದಲ್ಲೂ ಕೂಡ ಇನ್ನೊಂದು ನಾನು ನಿಮಗೆ ಇಲ್ಲಿ ಅಡೋಬ್ ಅಂತ ಹೇಳ್ಬಿಟ್ಟು ಸೊ ಅಡೋಬ್ ನೀವು ಇಲ್ಲಿ ಅಡೋಬ್ ಎಕ್ಸ್ಪ್ರೆಸ್ ಅಂತ ಬರುತ್ತೆ.
ಓಕೆ. ಸೊ ಇಲ್ಲಿ ಟೂಲ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಪ್ಲಾಟ್ಫಾರ್ಮ್ನ. ಅಡೋಬ್ ಎಕ್ಸ್ಪ್ರೆಸ್ ಅಂತ ನೀವು ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ನೋಡೋದಕ್ಕೆ ಸಿಗುತ್ತೆ. ಈ ವೆಬ್ಸೈಟ್ ಮೂಲಕ ಕೂಡ ನೀವು ಇಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಅಂದರೆ ವರ್ಕ್ಶೀಟ್ ಮಾಡೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಟೂಲ್ಸ್ಗಳನ್ನ. ಯಾಕಂದರೆ ಟೂಲ್ಸೇನೋ ಮಾಡಿದೆ, ನಾವು ಇವಾಗ ವರ್ಕ್ಶೀಟ್ ಮಾಡ್ತೀನಿ ಅಂತ ಅಂತೀವಿ, ಬಟ್ ಆದರೆ ಹೇಗೆ ಮಾಡೋದು ಅದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ನೀವು ಗೂಗಲ್ ರಿಲೇಟೆಡ್ ಕೂಡ ಗೂಗಲ್ ಸ್ಲೈಡ್ ಅಂತೂ ಕೂಡ ಹೇಳ್ತೀವಿ. ಗೂಗಲ್ ಸ್ಲೈಡಲ್ಲಿ ಕೂಡ ನೀವು ಬೇಕಂದರೆ ಮಾಡ್ಬೋದು. ಈಸಿಲಿ ನೀವು ಇಲ್ಲಿ ಕೂಡ ಕ್ರಿಯೇಟ್ ಮಾಡ್ಬೋದು. ಅದನ್ನು ಟೂಲ್ಸ್ಗಳೆಲ್ಲ ಇರುತ್ತೆ, ಸುಮಾರು ಥರದ ಟೂಲ್ಸ್ಗಳಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಇನ್ಸರ್ಟು, ಫಾರ್ಮೆಟು, ಸ್ಲೈಡು ಅಂತ ಹೇಳಿ. ಸೊ ಇಲ್ಲಿ ಬ್ಯಾಕ್ಗ್ರೌಂಡು, ಲೇಔಟು, ಥೀಮ್ ಆಯಿತು, ಟ್ರಾನ್ಸಿಷನ್ ಆಯಿತು, ಇಲ್ಲಿ ನಿಮಗೆ ಸುಮಾರು ಥರದ ಒಂದು ಆಪ್ಷನ್ಗಳು ಸಿಗುತ್ತೆ. ಈಸಿಲಿ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಇಲ್ಲಿ ಮಾಡ್ಬೋದು. ಲೈಕ್ ಇವಾಗ ಟೂಲ್ಸ್ಗಳ ಬಗ್ಗೆ ನೋಡ್ಬೋದು, ಸ್ಪೆಲ್ಲಿಂಗ್ಸ್ಗಳಾಯಿತು. ಓಕೆ, ಸ್ಪೆಲ್ಲಿಂಗ್ಸ್ಗಳಾಯಿತು. ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಎಕ್ಸ್ಟೆನ್ಷನ್ ಕೂಡ ಸಿಗ್ತಾ ಇದೆ, ಫಾರ್ಮೆಟ್ ಸಿಗ್ತಾ ಇದೆ. ಯಾವ ರೀತಿ ಫಾರ್ಮೆಟ್ ಬೇಕು ಆ ರೀತಿ ಫಾರ್ಮೆಟ್ಗಳನ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಜಸ್ಟ್ ನಾನು ಇವಾಗ ಬಿ ಅಂತ ತೊಗೊತಾ ಇದ್ದೀನಿ. ಓಕೆ, ಸೊ ನೋಡಿ ಈ ರೀತಿ ನೀವು ಇಲ್ಲಿ ಆರಾಮಾಗಿ ಈಸಿಯಾಗಿ, ಇದು A4 ಶೀಟ್ ಥರನೇ ಇರುತ್ತೆ. ಸೊ ನೋಡಿಕೊಂಡು ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಟೂಲ್ಸ್ಗಳು ಸುಮಾರು ಇದೆ, ಒಂದಲ್ಲ ಎರಡಲ್ಲ, ಡಿಕ್ಷನರಿ ಕೂಡ ಇದೆ ಇಲ್ಲಿ. ಸೊ ನಿಮಗೆ ಇಂಗ್ಲೀಷ್ ಬರಲೇಬೇಕಂತ ಅಲ್ಲ, ಕನ್ನಡದಲ್ಲೂ ಕೂಡ ಇದ್ದರೂ ಕೂಡ ಪರವಾಗಿಲ್ಲ, ಇಲ್ಲಿ ಡಿಕ್ಷನರಿ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ಈ ಟೂಲ್ ನನಗೆ ತುಂಬ ಇಷ್ಟ ಆಯಿತು, ಗೂಗಲ್ ಸ್ಲೈಡ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದರಲ್ಲಿ ನೀವು ಈಸಿಲಿ ಈ ಒಂದು ವರ್ಕ್ಶೀಟ್ನ ಕ್ರಿಯೇಟ್ ಮಾಡ್ಬೋದು. ಸ್ವಲ್ಪ ಈ ಗೂಗಲ್ ಒಂದು ಇದನ್ನು ಶೀಟನ್ನು ಅಂದರೆ ಸ್ಲೈಡ್ನ ಹೇಗೆ ಯೂಸ್ ಮಾಡೋದಂತ ನಿಮಗೆ ಯೂಟ್ಯೂಬಲ್ಲಿ ಸುಮಾರು ಥರದ ಒಂದು ಬೇಕಂದರೆ ನಾಲೆಜ್ ಸಿಗುತ್ತೆ. ಸೊ ಸಿಂಪ್ಲಿ ಅದನ್ನು ತೊಗೊಂಡು ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇದು ಗೂಗಲ್ ಸ್ಲೈಡನ್ನು ಒಂದು ಸಾರಿ ಬೇಕಂದರೆ ನೀವು ಟ್ರೈ ಮಾಡಿ ಈ ಒಂದು ವರ್ಕ್ಶೀಟ್ನ ರೆಡಿ ಮಾಡೋದಕ್ಕೆ. ಆ್ಯಂಡ್ ಇದರಲ್ಲೂ ಕೂಡ ಈ ಒಂದು ಕೆಲಸವನ್ನು ನಾವಿವಾಗ ಮಾಡಿದ್ದೀವಿ ವರ್ಕ್ಶೀಟ್ ಅಂತ ಅಂದ್ಕೊಳ್ಳೋಣ. ವರ್ಕ್ಶೀಟ್ ಮಾಡಿದ ಮೇಲೆ ನಾವಿದನ್ನು ಎಲ್ಲಿಗೆ ಮಾರೋದು ಅಂದರೆ ಇಟ್ಸಿಯಲ್ಲಿ ಮಾರಬೇಕಾಗುತ್ತೆ. ಓಕೆ, ಸೊ ಇವುಗಳನ್ನ ಸಿಂಪ್ಲಿ ನೀವು ಇಲ್ಲಿ ನೋಡಿ, ಸುಮಾರು ಜನ ಇವಾಗ ಆಲ್ರೆಡಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಇಟ್ಸಿಯಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಕಿಂಡರ್ ಲರ್ನಿಂಗು ಮೆಗಾ ಬಂಡಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋದಲ್ಲಿ. ಮುಂದೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಒಂದು ಪೇಜ್ ಮಾಡೋದ್ರಿಂದ ಹಿಡಿದ್ಬಿಟ್ಟು ಸೊ ಅದನ್ನು ನಾವಿಲ್ಲಿ ಮಾರ್ಕೆಟಿಂಗ್ ಮಾಡೋವರೆಗೂ ಕೂಡ ಸೊ ಯಾವ ರೀತಿ ಪ್ರೊಸೆಸ್ ಇರುತ್ತೆ, ಇವ್ರು ಯಾವ ರೀತಿ ಇಲ್ಲಿ ಬಂದು ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅದನ್ನೆಲ್ಲವೂ ಕೂಡ ನಾನು ಹೇಳ್ತೀನಿ ನಿಮಗೆ ಇದೇ ವಿಡಿಯೋದಲ್ಲೇ. ಇದರಿಂದ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ನಾರ್ಮಲಿ ಇವಾಗ ನಾನು ಇದನ್ನು ಇಟ್ಸಿಯಲ್ಲಿ ಇದನ್ನು ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು 50 ಮ್ಯಾಚಿಂಗ್ ವರ್ಕ್ಶೀಟ್ ಅಂತ ಹೇಳಿ ಇಲ್ಲಿ 50 ಮ್ಯಾಚಿಂಗ್ ವರ್ಕ್ಶೀಟ್, ಸೇಮ್ ವರ್ಕ್ಶೀಟ್ಗಳನ್ನ ಕೊಟ್ಟಿದ್ದಾರೆ ಅವರು. ಕಲರ್ಫುಲ್ ಇದೆ. ಈಗಿನ ಕಾಲದಲ್ಲಿ ಕಲರ್ಫುಲ್ ಇದ್ದರೆ ತುಂಬಾ ಡಿಮ್ಯಾಂಡ್ ಇರುತ್ತೆ, ತುಂಬಾ ಜಾಸ್ತಿ ಸಿಗುತ್ತೆ ನಿಮಗೆ. ಅದರ್ವೈಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದರೆ ಸ್ವಲ್ಪ ಕಡಿಮೆ ಸಿಗುತ್ತೆ. ಹೀಗಾಗಿ ನೀವು ಕಲರ್ ಇದ್ದರೆ ದ್ಯಾಟ್ ಈಸ್ ಗುಡ್ ಅಂತ ನಾನು ಹೇಳ್ತೀನಿ. ಸೊ ಆದಷ್ಟು ಟ್ರೈ ಮಾಡಿ ಕಲರ್ ಒಂದು ಪ್ರಿಂಟ್ಗಳನ್ನ ತೆಗೆಯೋದಕ್ಕೆ, ಯಾಕಂದರೆ ಇವಾಗ ಡಿಮ್ಯಾಂಡ್ ಅದೇ ಇದೆ. ಮಕ್ಕಳಿಗೆಲ್ಲ ಕಲರ್ಫುಲ್ ಇರೋದೇ ಇಷ್ಟ ಆಗುತ್ತೆ. ಕಲಿಸೋದಕ್ಕೆ ನಾವು ಕಲರ್ಫುಲ್ನೇ ಯೂಸ್ ಮಾಡಿದರೆ ದ್ಯಾಟ್ ಈಸ್ ಗುಡ್. ಓಕೆ, ಸೊ ಇಲ್ಲಿ ಈ ರೀತಿ ನೀವು ಮಾಡ್ಬೋದು. ನಾರ್ಮಲಿ ಇವಾಗ ನಾನೊಂದು ವರ್ಕ್ಶೀಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರೋದು 4.9 ರೇಟಿಂಗ್. ಇಲ್ಲಿ ನೀವು ಯಾವಾಗ ಅಪ್ಲೋಡ್ ಮಾಡ್ತೀರಿ ವರ್ಕ್ಶೀಟ್ನ ಇಲ್ಲಿ ರೇಟಿಂಗ್ ಕೊಡ್ತಾರೆ ಜನ. ಓಕೆ, ಯಾವ ರೀತಿ ಇದೆ ಅಂತ ಹೇಳಿ. ಆ್ಯಂಡ್ ಪ್ಲಸ್ ಇಲ್ಲಿ ನಿಮಗೆ ಬಾಯ್ ಮಾಡೋದಕ್ಕೆ ಇಲ್ಲಿ ಸುಮಾರು ಥರದ ಒಂದು ಡಿಫ್ರೆಂಟ್ ನಿಮಗೆ ಒಂದು ಇದನ್ನು ಸಿಗುತ್ತೆ ಆಪ್ಷನ್ನು. ಆ್ಯಂಡ್ ಪ್ಲಸ್ ಇಲ್ಲಿ ನಿಮಗೆ ಯಾರು ಇಲ್ಲಿ ಆಲ್ರೆಡಿ ಸ್ಟಾರ್ ಕೊಡ್ತಾ ಇದ್ದಾರೆ, 5 ಸ್ಟಾರ್ ಕೊಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಇಲ್ಲಿ ತಮ್ಮ ಒಪಿನಿಯನ್ನ ಶೇರ್ ಮಾಡಿದ್ದಾರೆ. ಇದರಿಂದ ಹೇಗಾಗುತ್ತೆ ಅಂದರೆ ಇಲ್ಲಿ ನೋಡಿ ಆಲ್ರೆಡಿ ಅವ್ರು ತರಿಸಿದ್ದಾರೆ. ಸೊ ಅವರಿಗೆ ಇಲ್ಲಿ ಯಾವ ರೀತಿ ವರ್ಕ್ಶೀಟ್ ಬಂದು ಸೇರಿದೆ. ಓಕೆ, ಸೊ ಅದ್ರ ಬಗ್ಗೆ ಇಲ್ಲಿ ಅವರು ರಿವ್ಯೂ ಕೂಡ ಇಲ್ಲಿ ಫೋಟೋ ಮೂಲಕ ಹಾಕಿದ್ದಾರೆ. ಓಕೆ, ಸೊ ಇದೇ ರೀತಿ ನಿಮ್ಮದು ಕೂಡ ಒಂದು ಇಲ್ಲಿ ಇದನ್ನು ರೆಡಿ ಮಾಡಬೇಕಾಗುತ್ತೆ ಅಕೌಂಟು. ಸಿಂಪ್ಲಿ ಅಕೌಂಟ್ ರೆಡಿ ಮಾಡಿಕೊಂಡು ನೀವು ಇಲ್ಲಿ ಈ ರೀತಿ ವರ್ಕ್ಶೀಟ್ಗಳನ್ನ ಹಾಕಿದರೆ ಜನ ತಗೋತಾರೆ ನಾರ್ಮಲಿ. ಓಕೆ, ಸೊ ಈ ಒಂದು ವರ್ಕ್ಶೀಟ್ಗಳನ್ನ ಇಲ್ಲಿ ನಾರ್ಮಲಿ ನೋಡಿ ಇವಾಗ ನಾನು ಇಟ್ಸಿಲ್ಲಿ ಬಂದಿದ್ದೀನಿ. ಸೊ ಇಲ್ಲಿ ಬೇಕಂದ್ರೆ ಇಲ್ಲಿ ಆ್ಯಡ್ ಟು ಕಾರ್ಟ್ ಅಂತ ಮಾಡ್ತೀವಿ. ಆ್ಯಡ್ ಟು ಕಾರ್ಟ್ ಮಾಡಿದ ತಕ್ಷಣ ನಂತರ ನೋಡಿ ಜಸ್ಟ್ ಇವಾಗ ನಾನು ನೀವು ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಇಲ್ಲಿ ಮಾಡಿದಾಗ ಸೊ ಇಲ್ಲಿ ಈ ರೀತಿ ಇರುತ್ತೆ, ಡಿಸ್ಕೌಂಟು 128 ರೂಪೀಸ್ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಇಲ್ಲಿ ನಾವಿಲ್ಲಿ ಶಾಪಿಂಗ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಸುಮಾರು ಜನ ಇಲ್ಲಿ ಇದನ್ನು ಶಾಪಿಂಗ್ ಮಾಡ್ತಾನೆ ಇರ್ತಾರೆ. ಸೊ ಇಲ್ಲಿಂದ ನೀವು ಮಾಡ್ಬೋದು. ನಾರ್ಮಲಿ ನೀವು ಏನು ಮಾಡ್ಬೇಕಂದ್ರೆ ಇಲ್ಲೊಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ, ಸೈನ್ ಇನ್ ಮಾಡ್ಕೋಬೇಕು. ಇಲ್ಲೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಗೂಗಲಿಂದ ಕೂಡ ಡೈರೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಅದಲ್ಲೂ ಕೂಡ ಫೇಸ್ಬುಕ್ಕಿಂದ ಮಾಡ್ಬೋದು, ಅಥವಾ ನಿಮ್ದು ಏನಾದರೂ ಆ್ಯಪಲ್ ಫೋನ್ ಇದ್ದರೆ ಆ್ಯಪಲ್ ಫೋನಿಂದ ಕಂಟಿನ್ಯೂ ಮಾಡ್ಬೋದು. ಇಲ್ಲೊಂದು ರಿಜಿಸ್ಟರ್ ಮಾಡ್ಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಇಮೇಲ್ ಅಡ್ರೆಸ್ಸು, ಫಸ್ಟ್ ನೇಮು ಮತ್ತು ಪಾಸ್ವರ್ಡ್ ಎಲ್ಲ ಬೇಕಾಗುತ್ತೆ. ಸೊ ಇಲ್ಲೊಂದು ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಅಕೌಂಟ್ ಹೇಗೆ ಮಾಡ್ಕೊಳ್ಳೋದು ಅಂತ ಇದನ್ನು ನಾನು ಡೀಟೇಲಾಗಿ ವೀಡಿಯೋ ಮಾಡಲ್ಲ. ಯೂಟ್ಯೂಬ್ ಕಡೆಯಿಂದ ಸುಮಾರು ರೂಲ್ಸ್ಗಳಿದೆ ಇವಾಗ, ಅವುಗಳನ್ನೆಲ್ಲ ನಾವು ಇವಾಗ ಕ್ರಾಸ್ ಮಾಡೋಕ್ಕಾಗಲ್ಲ. ಹೀಗಾಗಿ ಬಟ್ ಅದು ಇಲ್ಲಿ ಒಂದು ಅಕೌಂಟ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಇಲ್ಲಿ ಒಂದು ಅಪ್ಲೋಡ್ ಮಾಡ್ಬೋದು. ಇದಲ್ಲೂ ಕೂಡ ಮತ್ತು ಎಲ್ಲೆಲ್ಲಿ ನಾವು ಇಲ್ಲಿ ವರ್ಕ್ಶೀಟ್ಗಳನ್ನ ಅಪ್ಲೋಡ್ ಮಾಡ್ಬೋದು ಅಂತ ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ.
ಇದುವರೆಗೂ ನಿಮಗೆ ವರ್ಕ್ಶೀಟ್ ಅಂದರೆ ಏನು, ವರ್ಕ್ಶೀಟನ್ನು ಮಾಡೋದು ಹೇಗೆ, ಯಾವ್ಯಾವ ಟೂಲ್ಸ್ಗಳಿದೆ ಅನ್ನೋದನ್ನು ತಿಳಿಸಿದ್ದೀನಿ. ಟೂಲ್ಸ್ಗಳ ಬಗ್ಗೆ ಇನ್ನೊಂದು ಸಾರಿ ಹೇಳೋದಾದರೆ ಗೂಗಲ್ ಸ್ಲೈಡ್ಸ್ ಆಯಿತು, ಮತ್ತು ಕ್ಯಾನ್ವಾ ಆಯಿತು, ಆ್ಯಂಡ್ ಅಡೋಬ್ ಎಕ್ಸ್‌ಪ್ರೆಸ್ ಆಯಿತು, 3 ಟೂಲ್ಸ್ಗಳು ತುಂಬಾ ಎಕ್ಸಲೆಂಟ್ ಇದೆ ಮತ್ತು ಫ್ರೀ ಕೂಡ ಇದೆ, ಯೂಸ್ ಮಾಡ್ಬೋದು ನೀವು. ಓಕೆ, ಸೊ ಅಲ್ಲಿ ತುಂಬ ಒಳ್ಳೆ ವರ್ಕ್ಶೀಟ್ಗಳನ್ನ ನೀವು ಇಲ್ಲಿ ರೆಡಿ ಮಾಡ್ಕೋಬೋದು. ಈ ವರ್ಕ್ಶೀಟ್ ರೆಡಿ ಮಾಡಿದ್ಮೇಲೆ ನಾವು ಯಾರಿಗೆ ಕೊಡಬೇಕು ಅಂತ, ಸೊ ಮೇನ್ ಮುಖ್ಯವಾಗಿ ಬರುವಂಥದ್ದೇ ಅದು. ಓಕೆ, ಸೊ ಅದನ್ನು ನಾವು ಹೇಗೆ ಯಾರಿಗೆ ಕೊಡಬೇಕು ಮತ್ತು ಯಾರಿಂದ ನಮ್ಗೆ ಹಣ ಬರುತ್ತೆ ಅದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಈ ಒಂದು ವರ್ಕ್ಶೀಟನ್ನು ನೀವು ರೆಡಿ ಮಾಡಿದ್ಮೇಲೆ ನೀವೇನು ಮಾಡಬೇಕು ಅಂದರೆ, ಒಂದು ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಆಯಿತು, ಪೋಷಕರಾಯಿತು, ಶಿಕ್ಷಕರಾಯಿತು, ನಾರ್ಮಲಿ ನೀವೇನು ಮಾಡಿ ಅಂತಂದರೆ ಎಜುಕೇಷನ್ ಪ್ಲಾಟ್ಫಾರ್ಮ್ಗಳಿರುತ್ತೆ, ಸೊ ಅಲ್ಲಿ ಅವ್ರಿಗೊಂದು ಮೇಲ್ ಮಾಡಿ, ಸೊ ಈ ರೀತಿ ನಾವು ವರ್ಕ್ಶೀಟ್ಗಳನ್ನ ರೆಡಿ ಮಾಡ್ತಾ ಇದ್ದೀವಿ, ಸೊ ಈ ಒಂದು ವರ್ಕ್ಶೀಟ್ಗಳನ್ನ ನೀವು ತಗೋತೀರಾ ಅಂತ. ಸೊ ನಾರ್ಮಲಿ ನೀವು ಅವ್ರಿಗೆ ಒಂದು ಮೇಲ್ ಮಾಡಿದರೆ ಸೊ ಅವ್ರ ಕಡೆಯಿಂದ ರಿಪ್ಲೈ ಬಂದೇ ಬರುತ್ತೆ, ಯಾಕಂದರೆ ಇವಾಗ ವರ್ಕ್ಶೀಟ್ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇದೆ. ಓಕೆ, ಸೊ ವರ್ಕ್ಶೀಟ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿ ಏನು ತುಂಬಾ ಇದನ್ನ ಆಗ್ತಾ ಇಲ್ಲ, ಒಂದು ಟೈಮ್ ವೇಸ್ಟ್ ಕೂಡ ಆಗ್ತಾ ಇಲ್ಲ. ಸೊ ಜಸ್ಟ್ ಒಂದು ಅರ್ಧ ಗಂಟೆ, 1 ತಾಸು ಮಾಡಿದರೆ ಒಂದಿಷ್ಟು ವರ್ಕ್ಶೀಟ್ ರೆಡಿ ಆಗುತ್ತೆ, ಜಸ್ಟ್ ಅವನ್ನೇ ನೀವು ಕೊಡೋದಿರುತ್ತೆ. ಓಕೆ, ಸೊ ಇಲ್ಲಿ ಮೇನ್ ಅಂತಂದರೆ ವರ್ಕ್ಶೀಟ್ಗಳನ್ನು ನಾರ್ಮಲಿ ನೀವು ಒಂದು ಯಾವ ರೀತಿ ರೆಡಿ ಮಾಡ್ಬೋದು ಅಂದರೆ, ಒಂದು ಅಕ್ಷರ ಗುರುತು, ಇದು ಕನ್ನಡದಲ್ಲಿ ಕೂಡ ವರ್ಕ್ಶೀಟ್ ಮಾಡೋದಿರುತ್ತೆ. ಓಕೆ, ಸೊ ಕನ್ನಡದಲ್ಲಿ ಬೇಕಂದರೆ ಕನ್ನಡದಲ್ಲಿ ವರ್ಕ್ಶೀಟನ್ನು ನೀವು ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಕ್ಷರ ಗುರುತು, ಲಿಖಿತ ಅಭ್ಯಾಸದ ಬಗ್ಗೆ ಮಾಡ್ಬೋದು, ಗಣಿತ ಉದಾಹರಣೆಗಳನ್ನ ನೀವು ತೊಗೊಂಡು ವರ್ಕ್ಶೀಟ್ ಮಾಡ್ಬೋದು, ಆ್ಯಂಡ್ ಪಜಲ್ ಗೇಮ್ಸ್ಗಳನ್ನ ಮಾಡ್ಬೋದು, ಆ್ಯಂಡ್ ಮ್ಯಾಚಿಂಗ್ ಆಕ್ಟಿವಿಟೀಸ್ಗಳನ್ನ ಮಾಡ್ಬೋದು, ಆ್ಯಂಡ್ ಕಲರ್ ಮಾಡೋ ವರ್ಕ್ಶೀಟ್ ಕೂಡ ಮಾಡ್ಬೋದು. ನಾನು ಹೇಳಿರುವಂಥದ್ದೆಲ್ಲ ಬೇಕಂದರೆ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದಲ್ಲೂ ಕೂಡ ನೀವು ಇದನ್ನು ವರ್ಕ್ಶೀಟ್ಗಳನ್ನ ಯಾರ್ಯಾರಿಗೋಸ್ಕರ ನೀವು ಇಲ್ಲಿ ರೆಡಿ ಮಾಡ್ಬೋದು ನಾನು ಹೇಳಿದ್ದು ಅಂದರೆ, ಒಂದು LKG UKG ಮಕ್ಕಳಿಗೋಸ್ಕರ ನೀವು ಇಲ್ಲಿ ಇದನ್ನು ರೆಡಿ ಮಾಡ್ಬೋದು. ವಯಸ್ಸು ಬಂದುಬಿಟ್ಟು 3 ವರ್ಷದಿಂದ 5 ವರ್ಷದ ಮಕ್ಕಳಿಗೆ ಈ ಒಂದು ವರ್ಕ್ಶೀಟ್ಗಳನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಪ್ರಾಥಮಿಕ ಒಂದು ಶಾಲಾ ಶಿಕ್ಷಕರು ಒಂದು ಪ್ರೈಮರಿ ಕ್ಲಾಸಸ್ಗಳೇನಿರುತ್ತೆ ಅಲ್ಲಿ 1ರಿಂದ 5ನೇ ತರಗತಿವರೆಗಿನ ಮಕ್ಕಳಿಗೂ ಕೂಡ ವರ್ಕ್ಶೀಟ್ ಬೇಕಾಗುತ್ತೆ. ಸೊ ಅದನ್ನು ಕೂಡ ನೀವು ಇಲ್ಲಿ ತೊಗೊತಾರವರು ಶಿಕ್ಷಕರು ಮತ್ತು ತರಬೇತಿ ಅಂದರೆ ಇವಾಗ ತರಬೇತಿ ಕೊಡ್ತಾ ಇರ್ತಾರೆ. ಅದರ್ವೈಸ್ ಇವಾಗ ನಾರ್ಮಲಿ ನಿಮಗೆ ಇವಾಗ ಟೀಚರ್ಸ್ ಟ್ರೈನಿಂಗ್ ಎಲ್ಲ ನಡೀತಾ ಇರುತ್ತೆ ನೋಡಿ, ಸೊ ಅಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಮೇನ್ ಅಂತಂದರೆ ನೀವೇನು ಮಾಡ್ಬೇಕಂದ್ರೆ, ಒಂದು ಟಾಪಿಕ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಕ್ಲಾಸ್ 1, ಕ್ಲಾಸ್ 2, ಇಲ್ಲಿ ಗ್ರೇಡ್ ಕೂಡ ಹೇಳಿದ್ದೀನಿ, ಆ ಗ್ರೇಡ್ ವೈಸ್ ಬೇಕಂದ್ರೂ ಕೂಡ ನೀವು ಮಾಡ್ಬೋದು. ನೋಡಿಕೊಂಡು ನೀವಲ್ಲಿ ನಿಮಗೆ ಯಾವ್ದು ಈಸಿ ಆಗುತ್ತೋ ಆ ರೀತಿ ಪ್ಯಾಟರ್ನ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಇದು ರೆಡಿ ಆಗೋದಕ್ಕೆ ನಿಮಗೆ ಸೆಲ್ಫ್ ಟೈಮ್ ಕೊಡಬೇಕಾಗುತ್ತೆ ಅಷ್ಟೇ. ಸೊ ಸಿಂಪ್ಲಿ ನಿಮ್ದು ಇಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ. ಓಕೆ, ನಂತರ ನೀವು ಇಲ್ಲಿ ಡಿಸೈನ್ ಎಲ್ಲ ಮಾಡಿದ್ವಿ, ನಾವೆಲ್ಲ ಇವಾಗ ಪೇಜಸ್ಗಳನ್ನ ರೆಡಿ ಮಾಡಿದ್ದೀವಿ ಅಂತಂದಾಗ, ಸೊ ಇದು ಒಂದು ಹೇಳಿದ್ದೀನಿ ಆಲ್ರೆಡಿ ಟೂಲ್ಸ್ಗಳು ಯೂಸ್ ಮಾಡಬೇಕು ಅಂತ ಹೇಳಿ. ಫ್ರೀ ಆಗಿರುವಂಥ ಟೂಲ್ಸ್ಗಳು ಹೇಳಿದ್ದೀನಿ ಇಲ್ಲಿ, canva.com, ಗೂಗಲ್ ಸ್ಲೈಡು ಅಥವಾ ಪವರ್ ಪಾಯಿಂಟ್ ಕೂಡ ನೀವು ಯೂಸ್ ಮಾಡ್ಬೋದು, ಆ್ಯಂಡ್ ಅಡೋಬ್ ಎಕ್ಸ್‌ಪ್ರೆಸ್ ಯೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ಇವುಗಳನ್ನ ನಾವು ಯಾವ್ಯಾವ ಪ್ಲಾಟ್ಫಾರ್ಮಲ್ಲಿ ಒಂದು ಕೊಡ್ಬೋದು ಅಂತ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಒಂದು ಅಲ್ಫಾಬೆಟ್ ಟ್ರೇಸಿಂಗ್ ಮಾಡ್ಬೋದು ನೀವು ಇಲ್ಲಿ, ನಾರ್ಮಲಿ ಇವಾಗ ತುಂಬಾ ಟ್ರೆಂಡಲ್ಲಿ ಇರೋದನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು ನಂಬರ್ ಮ್ಯಾಚಿಂಗ್ ಮಾಡ್ಕೊಳ್ಳಿ. ಇನ್ನೊಂದು ಕನ್ನಡ ಅಕ್ಷರ ಪ್ರಾಕ್ಟೀಸ್ ಅಂತ ಹೇಳಿ ಒಂದು ವರ್ಕ್ಶೀಟ್ ಬರುತ್ತೆ, ಅದನ್ನು ಕೂಡ ನೀವು ಒಂದು ಸಾರಿ ಸ್ಯಾಂಪಲ್ ರೆಡಿ ಮಾಡ್ಕೊಳ್ಳಿ. ಸಿಂಪಲ್ ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಅಂತ ಬರುತ್ತೆ, ಸೊ ಅದನ್ನು ನೀವು ರೆಡಿ ಮಾಡಿ. ಮತ್ತು ಕಲರಿಂಗ್ ಆಬ್ಜೆಕ್ಟ್ಸು, ಸೊ ಇವೆಲ್ಲ ಟಾಪಿಕ್ಕು ಇವಾಗ PDF ಅಲ್ಲಿ ಒಂದು ಫಾರ್ಮೆಟಲ್ಲಿ ಬೇಕಾಗುತ್ತೆ. PDF ಅಲ್ಲಿ ಇದನ್ನು ರೆಡಿ ಮಾಡ್ಕೋಬೇಕು, ತುಂಬಾ ಡಿಮ್ಯಾಂಡ್ ಆಗಿರುವಂಥದ್ದು ಇದು. ಓಕೆ, ಸೊ ಇದನ್ನು ನಾವು ಯಾವ ರೀತಿ ನಾವಿಲ್ಲಿ ಯಾರಿಗೆ ಕೊಡಬೇಕು ಅನ್ನೋದನ್ನ ಮೇನ್ ಮುಖ್ಯವಾಗಿ ನಾನು ಹೇಳ್ತೀನಿ. ವರ್ಕ್ಶೀಟ್ ಬಗ್ಗೆ ಸುಮಾರು ಮಾಹಿತಿ ಕೊಟ್ಟಾಗಿದೆ. ಸೊ ಇವುಗಳನ್ನ ನಾವು ಯಾರಿಗೆ ಕೊಡಬೇಕು ಅಂದರೆ, ನಾರ್ಮಲಿ ನೀವು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಬೇಕು ವರ್ಕ್ಶೀಟ್ ರಿಲೇಟೆಡೇ. ಆ್ಯಂಡ್ ಅಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಕೆಲವೊಂದು ಮಕ್ಕಳಿಗೆ ವರ್ಕ್ಶೀಟ್ಗಳನ್ನ ಮಾಡಿಸೋದನ್ನ ಏನು ಮಾಡ್ತಾ ಇರ್ತೀವಿ, ಅವುಗಳು ಬೇಕಂದರೆ ನೀವು ಒಂದು ರೀಲ್ಸ್ಗಳನ್ನೆಲ್ಲ ಮಾಡಿಕೊಂಡು ಸೊ ಆ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಅದನ್ನು ಅಪ್ಲೋಡ್ ಕೂಡ ಮಾಡ್ಬೋದು. ಸೊ ಆ ರೀತಿ ಕೂಡ ಮಾಡಿದ್ರು ಕೂಡ ಸುಮಾರು ಥರದ ಒಂದು ಜನ ಏನು ಮಾಡ್ತಾರೆ ಅಂದರೆ, ಮನೇಲಿ ಮಕ್ಕಳಿಗೆ ಖಾಲಿ ಕೊಡ್ಸೋಕ್ಕಿಂತ ಈ ಒಂದು ವರ್ಕ್ಶೀಟ್ಗಳನ್ನ ತೊಗೋತಾನೆ ಇರ್ತಾರೆ. ಓಕೆ, ಅದು ನಮಗೆ ಗೊತ್ತಿರೋದಿಲ್ಲ, ಬಟ್ ಸುಮಾರು ಪೇರೆಂಟ್ಸ್ ತೊಗೋತಾ ಇರ್ತಾರೆ. ಅದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡಿ ವರ್ಕ್ಶೀಟ್ ಬಗ್ಗೆನೇ ನೀವೆಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ನಾರ್ಮಲಿ ಒಂದು ವಾಟ್ಸಪ್ ಗ್ರೂಪ್ ನೀವು ಕ್ರಿಯೇಟ್ ಮಾಡ್ಬೋದು. ಈ ವಾಟ್ಸಪ್ ಗ್ರೂಪಲ್ಲಿ ನೀವು ನಿಮ್ಮ ವರ್ಕ್ಶೀಟ್ಗಳನ್ನ ನೀವು ಹಂಚ್ಕೋಬೋದು. ಫಾರ್ ಎಕ್ಸಾಂಪಲ್, ಇವಾಗ ಒಂದೊಂದು ಸ್ಕೂಲಲ್ಲಿ ಅಥವಾ ಸ್ಕೂಲ್ ರಿಲೇಟೆಡ್ ಪೇರೆಂಟ್ಸ್ಗಳಲ್ಲಿ ಇವಾಗ ಮಕ್ಕಳು ಆಲ್ರೆಡಿ ಕಲಿಸ್ತಾ ಇರ್ತೀವಿ, ಆ ಸ್ಕೂಲಲ್ಲೇ 1ನೇ ಕ್ಲಾಸ್ ಇದೆ ಅಂದರೆ ನಮ್ಮ ಮಗು ಇವಾಗ, ಸೊ 1ನೇ ಕ್ಲಾಸಲ್ಲಿ ಒಂದು ಗ್ರೂಪ್ ರೆಡಿ ಇರುತ್ತೆ, ವಾಟ್ಸಪ್ ಗ್ರೂಪು. ಸೊ ಬೇಕಾದ್ರೆ ನೀವು ಟೀಚರ್ಸ್ಗೆ ಕೊಡ್ಬೋದು, ಇದನ್ನು ಗ್ರೂಪಲ್ಲಿ ಬೇಕಾದರೆ ನೀವು ಶೇರ್ ಮಾಡಿ, ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಅವರು ಕೂಡ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ, ಯಾಕಂದರೆ ಇದು ಎಜುಕೇಷನ್ ರಿಲೇಟೆಡ್ ಇರುವಂಥದ್ದು ಯಾರು ಕೂಡ ಬೇಡ ಅನ್ನೋದಿಲ್ಲ. ಆ್ಯಂಡ್ ಇನ್ನೊಂದು Etsy.com ಅಲ್ಲಿ ನಾರ್ಮಲಿ ನೀವು ಒಂದು ಪೇಜ್ ಕ್ರಿಯೇಟ್ ಮಾಡಿ, ಸೊ ನಾರ್ಮಲಿ ಇವುಗಳನ್ನ ಹಾಕಿ. ಸೊ ಇಲ್ಲಿ ನಾನು ನಿಮಗೆ ಒಂದು Etsyದಲ್ಲಿ ಹೇಳಿದ್ದೀನಿ ಆಲ್ರೆಡಿ, ಇಂತಿಷ್ಟು ಅಂತ ಸಿಗುತ್ತೆ, ಇಲ್ಲಿ ನೀವೇ ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ, ಯಾವ ರೀತಿ ನೀವು ಎಷ್ಟಕ್ಕೆ ಕೊಡ್ತೀರಿ ಅಂತ ಹೇಳಿ, ಅಲ್ಲಿ ಒಂದೊಂದು ಪೇಜಿಗೆ ಎಷ್ಟು ಕೊಡಬೇಕಂತ ನಾನು ನಿಮಗೆ ಇಲ್ಲಿ ತಿಳಿಸ್ತೀನಿ. ಆ್ಯಂಡ್ ಇಲ್ಲಿ ಒಂದು Etsyಯಲ್ಲಿ ನೀವು ಒಂದು ರಿಜಿಸ್ಟ್ರೇಷನ್ ಒಂದು ಅಕೌಂಟ್ ಮಾಡಿಸ್ತೀರಾ, ಆ್ಯಂಡ್ ಅಲ್ಲಿಂದ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು, ಇದ್ರ ಬಗ್ಗೆ ವರ್ಕ್ಶೀಟ್ ಹೇಗೆ ಕ್ರಿಯೇಟ್ ಮಾಡೋದು, ವರ್ಕ್ಶೀಟನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕು, ಮತ್ತು ಮಕ್ಕಳಿಗೆ ಇದರಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ. ನಾರ್ಮಲಿ ಯಾವ್ದಾದ್ರು ಮಗು ಮನೇಲಿದ್ದರೆ ಅದ್ರ ಪ್ರಕಾರ ಅದನ್ನು ತೊಗೊಂಡು ನಂತರ ರೀಲ್ಸ್ಗಳ ಮೂಲಕ ನೀವು ಇಲ್ಲಿ ನೀವು ಪಬ್ಲಿಸಿಟಿನ ಮಾಡ್ಬೋದು. ಆ್ಯಂಡ್ ಮತ್ತೊಂದು ಒಂದು ಸ್ವಂತ ವೆಬ್ಸೈಟ್ ಬೇಕಂದ್ರೂ ಕೂಡ ನೀವು ಇಲ್ಲಿ ವರ್ಕ್ಶೀಟ್ ಬಗ್ಗೆ ಮಾಡ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ ಮಾಡೋಕ್ಕೆ ಹೋಗಬೇಡಿ, ಯಾವಾಗ ನಿಮಗೆ ಇಲ್ಲಿ ತುಂಬಾ ಗ್ರೋತ್ ಸಿಗುತ್ತೆ ಈ ಒಂದು ಇದರಲ್ಲಿ ಫೀಲ್ಡಲ್ಲಿ, ಸೊ ಆವಾಗ ನೀವು ಒಂದು ವೆಬ್ಸೈಟ್ ಕೂಡ ಕ್ರಿಯೇಟ್ ಮಾಡಿದರೆ ಅಲ್ಲಿ ಎಷ್ಟು ಜನ ಡೌನ್ಲೋಡ್ ಮಾಡ್ತಾ ಇರ್ತಾರೆ ಅಷ್ಟು ನಿಮಗೆ ಇಲ್ಲಿ ಹಣ ಬರ್ತಾನೆ ಇರುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಮೇನ್ ಅಂತಂದರೆ ಇಲ್ಲಿ
ನಮ್ಮ ಬರುವಂಥದ್ದು ಪ್ರೈಸಿಂಗು. ಸೊ ನನ್ನ ಪ್ರಕಾರ ಪ್ರೈಸಿಂಗ್ ಯಾವ ರೀತಿ ಡಿಸೈಡ್ ಮಾಡ್ಬೋದು ಅಂತ. ಸೊ ಇಲ್ಲಿ 20 ರೂಪಾಯಿಂದ 99 ರೂಪಾಯಿವರೆಗೂ ಕೂಡ ನಿಮಗೆ ವರ್ಕ್ಶೀಟಿಗೆ ಸಿಗುತ್ತೆ. ಓಕೆ, 20 ರೂಪೀಸಿಂದ ಅಂದರೆ 20 ರೂಪೀಸ್ ಅಂದರೆ 1 ಪೇಜು 2 ಪೇಜಿಗೆ ನಾವು 20 ರೂಪಾಯಿ ಅಂತ ಹೇಳ್ತೀವಿ ಅಂತ ಅನ್ಕೊಳ್ಳಿ. ನೀವೇ ಲೆಕ್ಕ ಹಾಕ್ಬೋದು ಎಷ್ಟಾಗ್ಬೋದು ಅಂತ. ಇಲ್ಲಿ ನಾನು 2 ಪೇಜಿಗೆ 20 ರೂಪಾಯಿಗೆ ಕೊಟ್ಟೆ ಅಂತ ಅನ್ಕೊಂಡು, ಅಂದರೆ ಪ್ರತಿ ಪೇಜಿಗೆ 10 ರೂಪಾಯಿ ಕೊಡ್ತಾ ಇದ್ದೀನಿ ಅಂತಂದರೆ, ಸೊ ಅದು ಇವಾಗ ಒಂದು 5 ಪೇಜ್ ತೊಗೊಂಡ್ರು ಕೂಡ 50 ರೂಪಾಯಿ ಬಂದೋಯ್ತು. ಕೂತ್ಕೊಂಡಲ್ಲಿ 50 ರೂಪಾಯಿ ನೀವು ಗಳಿಸ್ದಂಗೆ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು 20 ರೂಪಾಯಿಂದ 99 ರೂಪಾಯಿವರೆಗೂ ಕೂಡ ಒಂದು ವರ್ಕ್ಶೀಟನ್ನು ನೀವು ಬಳಸ್ಬೋದು, ಕೊಡ್ಬೋದು. ಅದು ಡಿಪೆಂಡ್ ಆಗುತ್ತೆ ವರ್ಕ್ಶೀಟ್ ಎಷ್ಟು ಚೆನ್ನಾಗಿ ನೀವು ಡೆವಲಪ್ ಮಾಡ್ತಾ ಇದ್ದೀರಿ ಅದ್ರ ಪ್ರಕಾರ ಪ್ರೈಸಿಂಗ್ನ ನೀವು ಇಲ್ಲಿ ಡಿಸೈಡ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು, ಇಲ್ಲಿ 10 ರಿಂದ 30 ಪೇಜಿಂದು ಒಂದು ಬಂಡಲ್ ಮಾಡ್ಬೋದು ನೀವು ವರ್ಕ್ಶೀಟಿಂದು. ಇದು ಸುಮಾರು ಕ್ಲಾಸಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಇದು 199 ಇಂದ 599ವರೆಗೂ ನೀವು ಇಲ್ಲಿ ಈಸಿಲಿ ಕೊಡ್ಬೋದು. ಓಕೆ, ಸೊ ಇದಕ್ಕೆ ಸುಮಾರು ಬೇಡಿಕೆ ಇದೆ ಇವಾಗ. ಆ್ಯಂಡ್ 1,000 ರೂಪಾಯಿದು ಒಂದು ಕಂಪ್ಲೀಟ್ ಕಿಟ್ ಕೂಡ ನೀವು ವರ್ಕ್ಶೀಟಿದ್ದು ರೆಡಿ ಮಾಡ್ಬೋದು. ಲೈಕ್ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಒಂದೊಂದು ಕಿಟ್ಗಳನ್ನ ರೆಡಿ ಮಾಡ್ತಾ ಹೋದ್ರೆ ಅಂದರೆ ಒಂದೊಂದಕ್ಕೆ ನೀವು 1,000, 2,000 ಅಂತ 2,000 ಹೋಗೋದಿಲ್ಲ, 1,000 ಆಗುತ್ತೆ ಅದು ಆ್ಯಕ್ಚುಲಿ. ಸೊ 1,000 ಅಥವಾ 700, 800, 999. ಸೊ ಈ ರೀತಿ ನೀವು ಇಟ್ಬಿಟ್ಟು, ಸೊ ಅದನ್ನು ಯಾವಾಗ ನಾವು ಇಲ್ಲಿ ಬುಕ್ಲೆಟ್ಗಳು ಕೊಡ್ತೀವಿ, ಬುಕ್ಕಿನ ಅದು ಅಂಗಡಿ ಇರುತ್ತೆ ಎಲ್ಲಿ ಸ್ಕೂಲ್ದೆಲ್ಲ ಬುಕ್ಸ್ಗಳು ಖರೀದಿ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಕೂಡ ನೀವು ಇದನ್ನು ಮಾಡ್ಬೋದು. ಸಿಂಪ್ಲಿ ತುಂಬ ಈಸಿಯಾಗಿದೆ. ಏನಾಗುತ್ತೆ ಅಂದರೆ ಜನ ತೊಗೊತಾರೆ ಇದಕ್ಕೆ, ಯಾವುದೇ ರೀತಿ ಇದನ್ನು ಹೆಡೇಕ್ ಇಲ್ಲ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ಈ ರೀತಿ ಹಣವನ್ನು ನಾವು ಇವಾಗ ಆನ್ಲೈನ್ ಕೊಟ್ಟಿವಿ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಅಮೆಝಾನಲ್ಲಿ ಕೂಡ ನೀವು ಬೇಕಂದರೆ ನಿಮ್ಮದು GST ಇದ್ದರೆ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು. ಅದಿಲ್ಲ ಅಂತಂದರೆ ಮೀಶೋದಲ್ಲಿ ಮಾಡಿ ನೋಡಿ ಒಂದು ಸಾರಿ. ಮೀಶೋದಲ್ಲಿ ಕೂಡ ಫ್ರೀ ಆಫ್ ಕಾಸ್ಟು, ಅಂದರೆ ಯಾವುದೇ ರೀತಿ GST ಎಲ್ಲ ಇರೋದಿಲ್ಲ. ಸೊ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ಇಲ್ಲಿ ನೀವು ಯಾವ ರೀತಿ ನಮಗೆ ಆನ್ಲೈನ್ ಅಂತ ನಾವು ಬಂದ್ವಿ, ವರ್ಕ್ಶೀಟ್ ಏನೋ ನಾವು ಮಾಡ್ತಾ ಇದ್ದೀವಿ, ಬಟ್ ಆದರೆ ಹಣ ಹೇಗೆ ಬರುತ್ತೆ ಅಂತ. ಸೊ ನಾರ್ಮಲಿ ಈ ಒಂದು ಕ್ವಶನ್ ಬಂದೇ ಬರುತ್ತೆ. ಒಂದು ಇದು ನೀವು ಗೂಗಲ್ ಪೇನ ಯೂಸ್ ಮಾಡ್ಬೋದು, ಆ್ಯಂಡ್ ಫೋನ್ಪೇ ಯೂಸ್ ಮಾಡ್ಬೋದು, UPI ಯೂಸ್ ಮಾಡ್ಬೋದು, ಆ್ಯಂಡ್ ವಾಟ್ಸಪ್ ಯೂಸ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬೋದು, DM ಯೂಸ್ ಮಾಡ್ಬೋದು. DM ಮೂಲಕ, ಇನ್ಸ್ಟಾಗ್ರಾಮಲ್ಲಿ DM ಮೂಲಕ ನಿಮ್ಗೆ ಆರ್ಡರ್ ಕೊಡೋರು. ಆ್ಯಂಡ್ ಅದರಲ್ಲೂ ಕೂಡ ಇಮೇಲ್ ಅಥವಾ ಗೂಗಲ್ ಡ್ರೈವ್ ಲಿಂಕ್ ಮೂಲಕ ಕೂಡ ನೀವು ಇಲ್ಲಿ ಇದನ್ನು ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು, ಇಲ್ಲಿ ನೀವು ನಾರ್ಮಲಿ ಇವಾಗ ನಾವು ಯಾವ ರೀತಿ ಇನ್ನೂ ಪ್ರಮೋಷನ್ ಮಾಡಿಸ್ಬೋದು ಅಂದರೆ, ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ಖಂಡಿತವಾಗ್ಲೂ ಮಾಡಿ. ವರ್ಕ್ಶೀಟ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಮಕ್ಕಳದು ಬಿಫೋರ್ ಆಫ್ಟರ್ದು ಒಂದು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಪೇರೆಂಟ್ ಗ್ರೂಪು ಮತ್ತು ಟೀಚರ್ ಗ್ರೂಪ್ಗಳಲ್ಲಿ ಇವುಗಳನ್ನ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಯೂಟ್ಯೂಬಲ್ಲಿ ಒಂದು ಶಾರ್ಟ್ಸ್ಗಳನ್ನ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಮಕ್ಕಳದು ಒಂದು ಏನಂದ್ರೆ ಅಕ್ಷರವನ್ನು ಸುಧಾರಿಸೋದಕ್ಕೋಸ್ಕರ ಈ ವರ್ಕ್ಶೀಟ್ಗಳನ್ನ ನಾವು ಯೂಸ್ ಮಾಡ್ಬೋದು ಅಂತ ಜನರಿಗೆ ನೀವು ತಿಳಿಸಿದಾಗ 110 ಈ ಸುಮಾರು ಜನ ಮಾಡ್ತಾ ಇದ್ದಾರೆ. ನೀವು ಜಸ್ಟ್ ಸರ್ಚ್ ಮಾಡಿ ವರ್ಕ್ಶೀಟ್ ಅಂತ ಹೇಳಿ, ಎಷ್ಟು ಜನ ಇವಾಗ ಮಾಡ್ತಾ ಇದ್ದಾರೆ ಇದನ್ನ ರೀಲ್ಸ್ಗಳನ್ನ. ಆ್ಯಂಡ್ ಫ್ರೀ ವರ್ಕ್ಶೀಟನ್ನು ನೀವು ಕೊಡ್ಬೋದು ಸಮ್ಟೈಮ್ಸು. ಸೊ ಅದರಿಂದ ಏನಾಗುತ್ತೆ, ಪಬ್ಲಿಸಿಟಿ ಆಗುತ್ತೆ. ಮತ್ತು ಫೆಸ್ಟಿವಲ್ ಆಫರ್ಸ್ಗಳನ್ನ ಎಲ್ಲ ನೀವು ಕೊಡ್ಬೋದು. ಇವಾಗ ರಾಖಿ ಬರ್ತಾ ಇದೆ. ಸೊ ನೀವು ಇಲ್ಲಿ ರಾಖಿ ಒಂದು ಟೈಮಲ್ಲಿ ನೀವು ಆಫರ್ಗಳನ್ನ ಕೂಡ ಕೊಡ್ಬೋದು. ನಾರ್ಮಲಿ ನಾವು ಇವಾಗ ಅಮೆಝಾನೆಲ್ಲ ನಿಮಗೆ ತೋರಿಸ್ತೀನಿ. ಅಮೆಝಾನ್ ಆಯಿತು, ಮೀಶೋದಲ್ಲಾಯಿತು, ಮತ್ತು ಫ್ಲಿಪ್ಕಾರ್ಟಲ್ಲಾಯಿತು, ವರ್ಕ್ಶೀಟ್ಗಳದ್ದು ಕೂಡ ಇವಾಗ ಸುಮಾರು ಥರದ ಒಂದು ಇದನ್ನು ಮಾಡ್ತಾಯಿದ್ದಾರೆ, ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದನ್ನು ನೀವು ನಾರ್ಮಲಿ ನಿಮಗೆ ಅಮೆಝಾನು KDPಗೆ ಅಪ್ಲೋಡ್ ಮಾಡ್ಬೋದು. ಓಕೆ, ಅಮೆಝಾನ್ KDP ಅಂದರೆ ಏನು ಅಂತ ಕೂಡ ಹೇಳ್ತೀನಿ. ವರ್ಕ್ ಬುಕ್ ಅಂತ ಇರುತ್ತೆ ಅಲ್ಲಿ. ಸೊ ಅಲ್ಲಿ ಕೂಡ ನೀವು ಅಪ್ಲೋಡ್ ಮಾಡ್ಬೋದು ಇದನ್ನು. ಆ್ಯಂಡ್ ಇನ್ನೊಂದು, ನೀವು ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆಗೆ ಸರ್ಕ್ಯುಲೇಟ್ ಮಾಡ್ಬೋದು. ಆ್ಯಂಡ್ ಸ್ಥಳೀಯ ಭಾಷೆ ಲೈಕ್ ನೀವು ಇದನ್ನು ಕನ್ನಡ, ಹಿಂದಿ, ತಮಿಳ್, ಲೋಕಲ್ ಭಾಷೆಯಲ್ಲಿ ಕೂಡ ನೀವು ಈ ಒಂದು ವರ್ಕ್ಶೀಟ್ನ ರೆಡಿ ಮಾಡ್ಕೋಬೋದು. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಈ ರೀತಿ ನೀವು ಇಲ್ಲಿ ಒಂದು ಕೆಲಸವನ್ನು ಮಾಡಿದರೆ ತುಂಬ ಚೆನ್ನಾಗಿ ಒಂದು ಹಣವನ್ನು ಮಾಡ್ಬೋದು. ಅಲ್ಲಿ ಕಂಪ್ನಿಗೆಲ್ಲ ಅಪ್ಲೈ ಮಾಡ್ತೀವಿ, ಬಟ್ ಅದು ಎಲ್ಲ ಕಡೆ ಜಾಬ್ ಸಿಗೋದು ಕಷ್ಟ. ಸೊ ಇದನ್ನು ನೀವು ಮಾಡ್ಬೋದು ಮನೆಯಿಂದನೇ. ಓಕೆ, ನಾರ್ಮಲಿ ನೀವು ಇಟ್ಸೇಲ್ ಮಾಡಿದ್ರೆ ಅಂತಂದ್ರು ಇಂಟರ್ನ್ಯಾಷನಲ್ ವೆಬ್ಸೈಟ್ ಇದೆ ಆ್ಯಕ್ಚುಲಿ. ಸೊ ಇಂಟರ್ನ್ಯಾಷನಲ್ ಅಂದರೆ ಅಬ್ರಾಡ್ ಜನನು ಕೂಡ ಅಲ್ಲಿ ತೊಗೊತಾರೆ. ಸೊ ಏನೂ ಇಲ್ಲಂದ್ರೂ ಕೂಡ ಒಳ್ಳೆ ಒಂದು ಇದನ್ನಾಗುತ್ತೆ ಅಂತ ಹೇಳ್ಬೋದು, ನಿಮಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಹೇಗಿರುತ್ತೆ ಅಂದರೆ ಡೈಲಿ ಟು ಡೈಲಿ ಸಿಗುತ್ತೆ. ವರ್ಕ್ಶೀಟ್ ಬಿಸ್ನೆಸ್ಸನ್ನು ನೀವು ಕೆನ್ವಾ PPTಯಿಂದ ಮಾಡಿದ್ರಿ ಅಂತಂದರೆ ನಿಮಗೆ ಇಲ್ಲಿ ಡೈಲಿ ಟು ಡೈಲಿ 199 ರೂಪಾಯಿಂದ 1,000ವರೆಗೂ ನಿಮಗೆ ಬರ್ಬೋದು ಈಸಿಲಿ. ಫ್ಲ್ಯಾಶ್ ಕ್ರಿಯೇಷನ್ ಅಂತ ಮಾಡ್ಬೋದು, ಹ್ಯಾಂಡ್ ರೈಟಿಂಗ್ ಶೀಟ್ಸ್ ಮಾಡ್ಬೋದು, ಕಲರಿಂಗ್ ಪೇಜ್ ಮಾಡ್ಬೋದು. ಆ್ಯಂಡ್ ಈ ರೀತಿ ನೀವು ಇಲ್ಲಿ ಈ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನಾರ್ಮಲಿ ನಾನು ಇವಾಗ ಒಂದು ಅಮೆಝಾನಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಇವಾಗ ಅಮೆಝಾನಲ್ಲಿ ಯಾವುದೇ ವರ್ಕ್ ಬುಕ್ ಅಮೆಝಾನ್ ಅಂತ KDP ಅಂತ ಹೇಳ್ತೀವಿ. ಸೊ ಅದೇನು ಅಂತ ಇಲ್ಲಿ ಒಂದು ಸಾರಿ ತೋರಿಸ್ತೀನಿ, ಇದು ನೋಡಿ ನೀವು ನಿಮಗೆ ಒಂದು ಐಡಿಯಾ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು KDP ಅಂತ ಜಸ್ಟ್ ನಾನು ಸರ್ಚ್ ಮಾಡಿದ್ದೀನಿ ಗೂಗಲಲ್ಲಿ ಹೋಗಿ. ಜಸ್ಟ್ KDP ಅಂತ ಸರ್ಚ್ ಮಾಡಿದ್ರೆ ಇಲ್ಲೊಂದು ಅಮೆಝಾನದ್ದು ಒಂದು ಬುಕ್ದು ಒಂದು ಮೇನ್ ಅಂತಂದರೆ ಒಂದು ಪೇಜ್ ಓಪನ್ ಆಗುತ್ತೆ. ಸೆಲ್ಫ್ ಪಬ್ಲಿಷಿಂಗ್ ಅಂತ ಇರುತ್ತೆ. ಓಕೆ, ಸೊ ಇದು ಒಂದು ರೀತಿಯ ಅಮೆಝಾನ್ ವರ್ಕ್ ಅಂತ ಹೇಳ್ಬೋದು, ಇಟ್ಸಿ ವರ್ಕ್ ಅಂತ ಹೇಳ್ಬೋದು, ಗೂಗಲ್ ವರ್ಕ್ ಅಂತ ಕೂಡ ಹೇಳ್ಬೋದು ನಾನಿಲ್ಲಿ. ಆ್ಯಂಡ್ ಇದು ವೆಲ್ಕಮ್ ಟು ಕಿಂಡಲ್ ಡೈರೆಕ್ಟ್ ಪಬ್ಲಿಷಿಂಗ್ ಅಂತ. ನಿಮ್ಮ ಸ್ವಂತದ್ದು ಏನಾದರೂ ನೀವು ಬುಕ್ ಪಬ್ಲಿಷ್ ಮಾಡ್ತಾ ಇದ್ದು ಕೂಡ ಇಲ್ಲಿ KDPಯಲ್ಲಿ ನೀವು ಮಾಡ್ಬೋದು. ಓಕೆ, ಸುಮಾರು ಜನ ಆಲ್ರೆಡಿ ಬುಕ್ಸ್ಗಳನ್ನ ಪಬ್ಲಿಷ್ ಮಾಡ್ತಾನೆ ಇದ್ದಾರೆ. ಸೊ ಇಲ್ಲಿ ನೀವು ವರ್ಕ್ಶೀಟ್ಗಳನ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಡೈರೆಕ್ಟ್ ಮೇನ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಪಬ್ಲಿಷ್ ಮಾಡ್ತಾ ಇದ್ದಾರಲ್ವಾ, ಸೊ ಪಬ್ಲಿಷ್ ನೋಡಿ, ವಿತ್ Kindle direct publishing, it's simple to publish and sell your book around the world
ಆನ್ ಅಮೆಝಾನ್ ಅಂತ ಹೇಳಿದ್ದಾರೆ. ಸಿಂಪ್ಲಿ ನೀವು ಇಲ್ಲಿ ನಿಮ್ಮ ಒಂದು ವರ್ಕ್ಶೀಟ್ ಬುಕ್ಕನ್ನು ಮಾಡಿಬಿಟ್ಟು ಸೊ ಇಲ್ಲಿ ನೀವು ಸೆಲ್ ಔಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಿಮಗೆ ಎಲ್ಲ ಒಂದು ವಿಷಯದ ಬಗ್ಗೆ ಅವ್ರು ಹೇಳಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನೀವು ಇಲ್ಲಿ ಕೆಲಸ ಮಾಡ್ತೀರಾ, ಯಾವ ರೀತಿ ನಿಮಗೆ ಇಲ್ಲಿ ಸುಮಾರು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಇವಾಗ ಈ ಕೆಲಸವನ್ನು. ಓಕೆ, ಸೊ ಇದೇ ಕೆಲಸವನ್ನು ಮಾಡೋದಕ್ಕೆ ನೀವು ಇಲ್ಲಿ ಒಂದು ಸಾರಿ ಓದ್ಕೊಳ್ಳಿ ಏನೇನಿದೆ ಅಂತ ಹೇಳಿ ಡೀಟೇಲ್ಸ್ಗಳನ್ನ. ಓಕೆ, ಸೊ ಇಲ್ಲಿ KD ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಬುಕ್ ನೋಡಿ, ಇಲ್ಲಿ ನೋಡಿ ಡಾಲರ್ ವೈಸ್ ಅವ್ರು ನಿಮಗೆ ಒಂದು ನೀಡ್ತಾರೆ. ಸೊ ಈ ರೀತಿ ಇರುತ್ತೆ. ಸೊ ಇದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿಯೇ ನೀವು ಕೆಲಸವನ್ನು ಮಾಡ್ತೀವಿ ಅಂತಂದರೆ ಸಿಂಪ್ಲಿ ನೀವು ಇಲ್ಲಿ ಅಮೆಝಾನಲ್ಲಿ ಕೂಡ ಮಾಡ್ಬೋದು. ಓಕೆ, ಸೊ ಏನಾದರೂ ಹೆಲ್ಪ್ ಬೇಕು ಅಂತಂದರೆ ಇವ್ರ ಕಡೆಯಿಂದ ಸೊ ಇಲ್ಲಿ ನಿಮಗೆ ಹೆಲ್ಪ್ಗೋಸ್ಕರ ಸುಮಾರು ಥರದ ಅಪ್ಡೇಟ್ಸ್ಗಳಿದೆ. ಸೊ ಇಲ್ಲಿ ಅಪ್ಡೇಟ್ಸ್ಗಳು ನೋಡಿಬಿಟ್ಟು ಒಂದು ಸಾರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲಿ ಸಿಂಪ್ಲಿ ನೀವೇ ನೋಡ್ಕೊಂಡು ವರ್ಕ್ಶೀಟ್ ರೆಡಿ ಮಾಡೋಕೆ ಫಸ್ಟಿಗೆ ವರ್ಕ್ಶೀಟ್ಗಳನ್ನ ರೆಡಿ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಈಸಿಲಿ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು ಕೆಲಸವನ್ನು. ಓಕೆ, ಇಲ್ಲಿ ನೀವು ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ ನಾರ್ಮಲಿ. ಓಕೆ, ಇಲ್ಲಿ ನೋಡಿ ಫಸ್ಟಿಗೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇಲ್ಲಿ ಇವಾಗ ಇಂಗ್ಲೀಷ್ ಅಂತಲೇ US ಅಂತ ಇದೆ. ಓಕೆ, ಪರವಾಗಿಲ್ಲ. ಸೊ ಇದನ್ನೇ ಇಟ್ಕೊಂಡ್ಬಿಟ್ಟು ನಂತರ ನೀವು ಇಲ್ಲಿ ಸೈನ್ ಇನ್ ಅಂತ ಮಾಡ್ಕೊಳ್ಳಿ. ಸೈನ್ ಇನ್ ಮಾಡ್ಕೊಂಡು ಇಲ್ಲೊಂದು ಸೈನ್ ಇನ್ ಮಾಡ್ಕೋಬೇಕು, ಮೊಬೈಲ್ ನಂಬರ್ ಎಲ್ಲ ಹಾಕಿ. ನಂತರ ಇಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನಂತರ ನೀವು ಇಲ್ಲಿ ಈಸಿಲಿ ವರ್ಕ್ಶೀಟ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಓಕೆ, ತುಂಬ ಚೆನ್ನಾಗಿರುವಂಥ ಒಂದು ಜಾಬ್ ಹೇಳ್ತಾ ಇದ್ದೀನಿ. ಸುಮಾರು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಈ ಕೆಲಸವನ್ನು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದರೂ ನಿಮಗೆ ಡೌಟ್ ಇದೆ ಅಂತಂದರೆ ನೀವು ನನಗೆ ಕೇಳ್ಬೋದು. ಆ್ಯಂಡ್ ತುಂಬ ಒಳ್ಳೆ ಮಾಹಿತಿ ಇದೆ. ಆ್ಯಕ್ಚುಲಿ ಸುಮಾರು ಜನ ಆಲ್ರೆಡಿ ನನ್ನ ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ. ಯಾಕೆ ಸುಳ್ಳು ಹೇಳಬೇಕು, ಯಾಕಂದರೆ ಇಲ್ಲಿ ಆಲ್ರೆಡಿ ಇವಾಗ ಪ್ಲೇ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಸ್ ಅ ಟೀಚರ್ ಆಗಿ, ಪ್ಲಸ್ ವರ್ಕ್ಶೀಟ್ ಕೂಡ ವರ್ಕನ್ನು ಮಾಡ್ತಾ ಇದ್ದಾರೆ ಅವರು. ಸೊ ಇದನ್ನು ನೀವು ಮಾಡ್ಬೋದು ಸೈಡ್ ಬೈ ಸೈಡು ಆ್ಯಸ್ ಅ ಪಾರ್ಟ್ ಟೈಮ್ ಮಾಡ್ಬೋದು, ಮೊಬೈಲ್ ಫೋನಿಂದ ಮಾಡ್ಬೋದು. ಕನ್ನಡ ಮಾತ್ರ ಬರುತ್ತೆ ಅನ್ನೋರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.